ಕೇಳಿಸ್ತು ಎಲ್ರಿಗೂ ಕೇಳಿಸ್ತು. ನನ್ನ ಶತ್ರು ಯಾರು? ಪ್ರೇಮ್ ಅನ್ನೋದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ನಮ್ಮ ಸೆಟ್ಟಿನ ನ್ಯಾಯ ದೇವತೆ ಯಾರು? ಅಮ್ಮ ಅಂದ್ರೆ ಮಾಳವಿಕಾ ಅಮ್ಮ. ಈಗ ಕಣ್ಕೊಂಡವ್ರಿಗೆಲ್ಲ ಅಣ್ಣ ಅನ್ನೋರು ಯಾರು? ಮಾತಾಡಲ್ವಾ? ನಾನೇ ಹೇಳ್ಕೊಡ್ತೀನಿ. ಅನ್ಕೊಂಡವ್ರಿಗೆಲ್ಲ ಅಣ್ಣ ಅನ್ನೋರು ಛಾಯಾ. ಅವ್ರು ಯಾರ್ಯಾರಿಗೂ ಅಣ್ಣ ಅನ್ನಲ್ಲಪ್ಪ, ನನಗಂತೂ ಅಣ್ಣ ಅಂತಿಲ್ಲ. ನಿಮ್ಗೆ ಯಾರಿಗಾದ್ರೂ ಅಣ್ಣ ಅಂತಾರೇನವರು? ಯಾರಿಗೂ ಅಣ್ಣ ಅಂತಿಲ್ಲ. ಅವ್ರು ಅನ್ನೋದು ಒಬ್ಬರಿಗೆ ಕುರಿ ಅಣ್ಣ. ನೋಡಿದ್ರ ಮಾಲ್ತಿ ಅಮ್ಮ, ನೋಡಿದ್ರ ಕೋಟೆ ಬರ್ಬೇಕಾರೆ ಸರ್, ನಿಮ್ಮ ಹಸುಗಳು ಹಿಂಗ್ ಮಾತಾಡತ್ತಾ ಯಾವತ್ತಾದ್ರು? ನನ್ನ ಹಸು ನೆನ್ಸ್ಕೊಂಡ ತಕ್ಷಣ ಮೈಸೂರಿಂದಾನೇ ಬಂದ್ಬಿಟ್ಟಿದೆ. ಈ ತರ ಕಲ್ಸ್ಬೇಕು ಮಾತುಗಳು. ಮೈಸೂರಲ್ಲ ಸರ್, ಇದು ನಮ್ಮನೆ ಹಸು ಸರ್. ನಮ್ಮನೆ ಪಾಲಿಗೆ ಬಂದಿದ್ದ ದೇವ್ರು ಸರ್ ಇದು. ಹೇಳಿ, ಇದ್ರ ಬಗ್ಗೆ ಹೇಳಿ ಸರ್. ನಮ್ಮನೆ ದೇವರು ಅಂತಾನೆ ಹೇಳ್ಬೇಕು. ಆಗ ಹಸುಗಳ್ದೆಲ್ಲ ಕಾಂಪಿಟೇಷನ್ ನಡೆಯೋದು. ಅಂದರೆ ಎಷ್ಟು ಜಾಸ್ತಿ ಹಾಲು ಕೊಡುತ್ತೆ ಅಂತ ಹಸುಗೆ ಪ್ರೈಸ್ ಅಂದ್ಬಿಟ್ಟು ಇಂಟರ್ ಸ್ಟೇಟಸ್ ಎಲ್ಲ ಸ್ಟೇಟ್ಗಳಿಂದ ಅವ್ರವ್ರ ಹಸುಗಳು ಕರ್ಕೊಂಬರೋರು. ಶಿವಾಜಿನಗರ ಕಂಟೋನ್ಮೆಂಟಲ್ಲಿ ಕಾಂಪಿಟೇಷನ್ ನಡೆಯೋದು ಪ್ರತಿ ವರ್ಷ. ಈ ಹಸುದು ವೆರಿ ಫಸ್ಟು ನಾವು ಅಲ್ಲಿ ಪಾರ್ಟಿಸಿಪೇಟ್ ಕರ್ಕೊಂಡೋಗಿದ್ವಿ. ಆ ಕಾಂಪಿಟೇಷನ್ಗೆ ಹೋದಾಗ ಐ ಥಿಂಕ್ 91 ಎಲ್ಲ ಸ್ಟೇಟ್ಗಳಿಂದ ಹಸುಗಳು ಬಂದಿತ್ತಲ್ಲ. ಇದು ವೆರಿ ಫಸ್ಟ್ ಟೈಮ್ ನನ್ನ ಪ್ರಕಾರ 38 ಹಸುಗಳು ಬಂದಿತ್ತು ಕಾಂಪಿಟೇಷನ್ಗೆ. ಭಾನುವಾರ ಬೆಳಿಗ್ಗೆ 5:15 ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಹಸುಗಳಿಗೂ 10 ನಿಮಿಷ ಇಲ್ಲ 12 ನಿಮಿಷ ಟೈಮ್ ಕೊಡ್ತಾರೆ. ಆಗ ಎಲ್ಲರಿಗೂ ಒಟ್ಟಿಗೆ ಸ್ಟಾರ್ಟ್ ಮಾಡಿಸ್ತಾರೆ. ಸ್ಟಾರ್ಟ್ ಮಾಡಿದಾಗ ಬೆಳಿಗ್ಗೆ ಎಷ್ಟಾಗುತ್ತೆ, ಸಾಯಂಕಾಲ ಎಷ್ಟಾಗುತ್ತೆ, ಎರಡೂ ಸೇರಿ ಅವಾಗ ತೂಕದ ಲೆಕ್ಕ ಹೇಳೋರು. ಇಷ್ಟು ಬೆಳಿಗ್ಗೆ ಹಸು ಈ ಥರ ಕೋಟೆ ಶ್ರೀರಾಮುಲು ಅವ್ರದ್ದು ಬೆಳಿಗ್ಗೆ 18 kg ಆಗಿದೆ, ಇನ್ನೊಬ್ರದ್ದು ಇಷ್ಟಾಗಿದೆ, ಅಷ್ಟು ಕೆಜಿ ಲೆಕ್ಕ ಅವಾಗೆಲ್ಲ. ಇವೆಲ್ಲ 100 ಗ್ರಾಮ್ 200 ಗ್ರಾಮು ಮಿಕ್ಕಿದ್ದು. ಇದರಲ್ಲಿ ಇಷ್ಟು ಹಸುಗಳೆಲ್ಲ ಆದಾಗ ಎರಡೂ ಸೇರಿ ವೆರಿ ಫಸ್ಟ್ ಶೋ ಅಲ್ಲಿ 32 ಲೀಟ್ರ್ ಹೊಡೀತು. ಅದೇ ಫಸ್ಟ್ ಪ್ರೈಸ್ ನಮ್ಮ ಮನೆಗೆ ಬಂದು ಈ ಹಸು ಬಂದ್ಮೇಲೆ. ಎಸ್, 91 ಫಸ್ಟ್ ಪ್ರೈಸ್ ಬಂತು. ಅದು ಆಗಿ ಎಲ್ಲರಿಗೂ ಅಲ್ಲೆಲ್ಲ ಕಾಂಪಿಟೇಷನ್ ಏನು ಅವಾಗೆಲ್ಲ ಕಮ್ಮಿನೇ ಪ್ರೈಸ್ ಎಲ್ಲ, ಏನು 1 ಲಕ್ಷ ಕೊಡೋರು ಅಷ್ಟೇ. ಬಟ್ ನಮ್ಮ ಹಸ್ಕೂಲ್ ಕಟ್ಟಿರೋರಿಗೆಲ್ಲ ಒಂದು ಚಾಲೆಂಜು. ಈ ವರ್ಷ ಅವ್ರು ನಾವು ಹೊಡಿಬೇಕು ಅಂದ್ಬಿಟ್ಟು ಮೈಸೂರು ಆ ಕಡೆ ಎಲ್ಲ ಸುಮಾರು ಬರೋರು. ತಿರ್ಗಾ ಹೇಗೆ 92 ಅಲ್ಲಿ ಅವಾಗ ಒಂದು ರೋಲಿಂಗ್ ಕಪ್ ಅಂತ ಇಟ್ಟಿದ್ರು. 3 ವರ್ಷ ಯಾರು ಒಂದೇ ಹಸು ಬರುತ್ತೋ ಅವ್ರಿಗೆ ಕಪ್ಪು ಅಂತ. 3 ವರ್ಷ ಬರೋದಕ್ಕೆ ಚಾನ್ಸೇ ಇಲ್ಲ ಅದು. ಯಾಕಂದ್ರೆ ಒಂದೊಂದು ವರ್ಷ ಅದು ಪ್ರೆಗ್ನೆಂಟ್ ಆದಾಗ ಯಾವಾಗುತ್ತೆ, ಕರು ಬೇರೆ ಮಸ್ಟ್ ಅಂಡ್ ಶುಡ್ಡು ಈ ಥರ ಆದಾಗ 92 ಅಲ್ಲಿ 34 ಲೀಟ್ರ್ 150 ಗ್ರಾಮ್ ಆಯಿತು. ಅವಾಗಲೂ ನಮ್ಮದೇ ಬಂತು. 92 ಅಲ್ಲಿ ನಮ್ಮದೇ ಬಂತು. ರೋಲಿಂಗ್ ಕಪ್ಪು ಇದ್ದು ತಿನ್ನುವು. ಅವಾಗ ಒಂದು 58-60 ಹಸುಗಳು ಬಂದ್ಬಿಡ್ತು. ಹೆಂಗಾರು ಬ್ರೇಕ್ ಮಾಡ್ಬೇಕು, ಈ ಹಸುನ ಹೊಡಿಲೇಬೇಕು ಅಂತ. ಫೈನಲ್ 93 ಅಲ್ಲಮ್ಮ. ಸೂಪರ್ ಹೆಂಗಿತ್ತು ಕ್ರೌಡು ಅಂದರೆ, ಅಷ್ಟು ಕ್ರೌಡು. ಏನು ಒಂಥರ ಹಬ್ಬದ ವಾತಾವರಣ. ಅಲ್ಲಿ ಎಲ್ಲಿ ಹೊಡಿಬೇಕು, ಹೆಸರು ಹೊಡಿಬೇಕು ಅಂತ. 93 ಅಲ್ಲಮ್ಮ, ಕರೆಕ್ಟಾಗಿ 35 ಲೀಟ್ರು ಅಂದರೆ ಕೆಜಿ ಅಂತಾರೆ. 35 kg 150 ಗ್ರಾಮು. 50 ಗ್ರಾಮ್ ಸರ್ ಜಾಸ್ತಿ ಬಂದಿದ್ದು. 35-100 ಬೇರೆ ಹೋಗ್ಬಿಟ್ಟಿರೋದು. ಇದೊಂದು 50 ಗ್ರಾಮ್ ಸರ್. 50 ಗ್ರಾಮ್ ಅಂದರೆ ಇಷ್ಟು ಅಂತ ಹಸು ಮಾಡೋದು ಸರ್. ನೀವು ಆಕ್ಚುಲಿ ಗೋಮಾತೆ ಮೇಲೆ ಇವರಿಟ್ಟಿರುವಂತ ಪ್ರೀತಿನ ನೋಡ್ತಿದ್ರೆ ಇವ್ರ ಮಾತುಗಳನ್ನ ಕೇಳ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಕಾರ್ಯಕ್ರಮ ನೋಡ್ತಾ ಇರುವಂತ ವೀಕ್ಷಕರ ಗಮನಕ್ಕೆ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಳೆದ ತಿಂಗಳು ಅಂದ್ರೆ ಏಪ್ರಿಲ್ 27ನೇ ತಾರೀಕು ಗೋಮಾತೆ ಅಭಿಯಾನ ಅಂತ ಶುರುವಾಯಿತು. ಅದ್ರ ಪ್ರಕಾರ ಸರ್ಕಾರ ಒಂದು ಸ್ಟ್ರಿಕ್ಟ್ ರೂಲ್ಸ್ ನ ತಂದಿದ್ದಾರೆ. ಗೋಮಾತೆಗಳಿಗೆ ಹಿಂಸೆ ಕೊಡೋದಾಗ್ಲಿ, ಪ್ಲಾಸ್ಟಿಕ್ ಗಳನ್ನ ಕಂಡು ಕಡೆ ಬಿಸಾಕೋದಾಗ್ಲಿ, ತ್ಯಾಜ್ಯ ವಸ್ತುಗಳನ್ನ ಹರಡಿ ಅವುಗಳ ಪ್ರಾಣ ಹಾನಿಗೆ ಕಾರಣ ಆಗೋದಾಗ್ಲಿ, ಅದ್ರ ಜೊತೆಗೆ ಅವುಗಳನ್ನೆಲ್ಲ ಎಕ್ಸ್ಪೋರ್ಟ್ ಮಾಡೋದಾಗ್ಲಿ, ಅವುಗಳನ್ನ ಹತ್ಯೆ ಮಾಡೋದಾಗ್ಲಿ ಮಾಡಿದ್ರೆ ಉಗ್ರವಾದ ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ. ಸೊ ಈ ವೇದಿಕೆ ಮೂಲಕ ನಾವು ಕೇಳ್ಕೊಳ್ತಾ ಇರೋದು, ಗೋಮಾತೆ ಅಷ್ಟೇ ಅಲ್ಲ, ಎಲ್ಲಾ ಪ್ರಾಣಿಗಳ ಮೇಲೆ ದಯೆ ಇರ್ಲಿ, ಅವುಗಳನ್ನ ಜೋಪಾನ ಮಾಡೋಣ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮಂತೆ ಅವುಗಳನ್ನ ಕೂಡ ಪ್ರೀತಿಸೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.